ಹಾಯ್ ಹಲೋ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೆ ನಮಸ್ಕಾರ. 2025ಕ್ಕೆ ವಿದಾಯ ಹೇಳಿ 2026ರ ಹೊಸ ವರ್ಷ ಸ್ವಾಗತಿಸುವ ಸಂಭ್ರಮದ ಕ್ಷಣವಿದು. ಪ್ರತಿ ವರ್ಷ ಹೊಸ ವರ್ಷ ಎಂದರೆ ಸಡಗರದ ಮನೆ ಮಾಡಿರುತ್ತದೆ. ಇದು ಕೇವಲ ಕ್ಯಾಲೆಂಡರ್ ತಿರುವಿ ಹಾಕುವ ದಿನವಲ್ಲ, ಅದಕ್ಕಿಂತ ಒಂದು ಹಂತ ದಾಟಿ ಹೊಸ ವರ್ಷಕ್ಕೆ ತನ್ನದೇ ಆದ ಮಹತ್ವವಿದೆ. ಜನವರಿ 1 ಬರೀ ಹೊಸ ವರ್ಷದ ಆರಂಭವಲ್ಲ, ನಾವು ಕೂಡ ಹೊಸ ಚೈತನ್ಯ, ಹೊಸ ಹುರುಪು, ಹೊಸ ಗುರಿಗಳೊಂದಿಗೆ ಹೆಜ್ಜೆ ಇಡುವಂತ ಕ್ಷಣ ಆಗಿದ್ದು, ಜನವರಿ 1 ಕ್ಯಾಲೆಂಡರ್ ತಿರುವಿ ಹಾಕಿ ಬದುಕಿನ ಹೊಸ ಕ್ಷಣವನ್ನು ಆರಂಭ ಮಾಡುತ್ತಾ ಉತ್ತಮವಾದ ದಿಕ್ಕಿನತ್ತ ಬದುಕನ್ನು ಕೊಂಡೊಯ್ಯುವ ಅವಕಾಶವನ್ನು ಪಡೆದುಕೊಳ್ಳತಕ್ಕಂತ ದಿನವಾಗಿದ್ದು, ಜೊತೆಗೆ ಹೊಸ ವರ್ಷದಲ್ಲಿ ಕುಟುಂಬದೊಂದಿಗೆ ಒಳ್ಳೆ ಕಾಲವನ್ನು ಕಳೆತಕ್ಕಂತ ಅದ್ಭುತ ಕ್ಷಣ. ಪ್ರೀತಿ ಪಾತ್ರದವರಿಗೆ ಶುಭವನ್ನು ಬಯಸ್ತಾ ಖುಷಿ ಕ್ಷಣದಲ್ಲಿ ಮುಂದಿನ ಬದುಕಿನಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಬದುಕನ್ನು ರೂಪಿಸ್ತಕ್ಕಂಥ ಒಂದು ಕ್ಷಣ ಆಗಿರ್ತಕ್ಕಂಥದ್ದು. ಆತ್ಮೀಯ ವೀಕ್ಷಕರೇ, ದಯವಿಟ್ಟು ವಿಡಿಯೋನು ಸ್ಕಿಪ್ ಮಾಡಬೇಡಿ. ಜನವರಿ 1 ಹೊಸ ವರ್ಷ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆ ಆಚರಣೆಯ ಇತಿಹಾಸ ಬಹುತೇಕ ಜನರಿಗೆ ತಿಳಿದಿರೋದಿಲ್ಲ. ಅದಕ್ಕೆ ಹೊಸ ವರ್ಷ ಆಚರಣೆಯ ಇತಿಹಾಸವೇನು, ಹೇಗೆ, ಏಕೆ, ಯಾವುದಕ್ಕಾಗಿ ಈ ಆಚರಣೆ ಜಾರಿಗೆ ಬಂತು ಅಂತಕ್ಕಂಥ ಭಾವನಾತ್ಮಕವಾಗಿ ನೀವು ಇದನ್ನು ತಿಳಿದುಕೊಳ್ಳಬಹುದು. ಯಾವ ಧರ್ಮದಲ್ಲಿ ಯಾವಾಗ ಹೇಗೆ ಹೊಸ ವರ್ಷ ಆಚರಣೆ ಮಾಡಲಾಗ್ತದೆ, ಸಂಕ್ಷಿಪ್ತ ಇತಿಹಾಸವನ್ನು ನಿಮ್ಮ ಮುಂದಿಗೆ ನಾನು ಇಡ್ತಾ ಇದ್ದೇನೆ. ಮುಖ್ಯವಾಗಿ ಹೊಸ ವರ್ಷದ ಆಚರಣೆಗೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದರ ಬೇರುಗಳು ಪ್ರಾಚೀನ ಮೆಸೊಪೊಟೇಮಿಯಾ ಮತ್ತು ಬ್ಯಾಬಿಲೋನಿಯನ್ ನಾಗರಿಕತೆಗಳಕ್ಕಿಂತ ಹಿಂದಿನದಾಗಿರ್ತಕ್ಕಂಥದ್ದು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸರಿಸುಮಾರು 4000 ವರ್ಷಗಳ ಹಿಂದೆ ಅಕಿಟು ಎಂಬ ಹಬ್ಬವನ್ನು ಆಚರಿಸಲಾಗುತ್ತಿತ್ತು. ಈ ಹಬ್ಬ ವಸಂತ ಕಾಲದಲ್ಲಿ ಬಿತ್ತನೆಯ ಸಮಯದಲ್ಲಿ 12 ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತಿತ್ತು. ಈ ಹಬ್ಬದ ಸಂದರ್ಭದಲ್ಲಿ ಬಹುತೇಕ ಧಾರ್ಮಿಕ ಆಚರಣೆಗಳು, ನಾಟಕಗಳು, ಸಂಗೀತ ಕೂಟಗಳು, ಉತ್ಸವಗಳು ಮತ್ತೆ ಆ ದೇಶದ ಹೊಸ ರಾಜನ ನೇಮಕ ಮಾಡುವ ಸಂದರ್ಭಗಳು ಸಹ ಇಲ್ಲಿ ಆಚರಣೆ ಮಾಡಲಾಗ್ತಿತ್ತು. ಇದಾದ ನಂತರ ರೋಮನ್ ಸಾಮ್ರಾಜ್ಯದ ಸಂದರ್ಭದಲ್ಲಿ ರೋಮನ್ ಸಾಮ್ರಾಜ್ಯದ ಸರ್ವಶ್ರೇಷ್ಠ ದೊರೆ ಅರಸ ಜೂಲಿಯಸ್ ಸೀಜರ್ ಎಂಬುವವನು ಕ್ರಿಸ್ತಪೂರ್ವ 46-45ರಲ್ಲಿ ಒಂದು ಹೊಸ ರೋಮನ್ ಕ್ಯಾಲೆಂಡರ್ ಅನ್ನು ಜಾರಿಗೆ ತರ್ತಾನೆ. ಆ ಕ್ಯಾಲೆಂಡರ್ ನಿಮಿತ್ತ ಜನವರಿ 1 ಹೊಸ ವರ್ಷ ಎಂದು ಪ್ರಪ್ರಥಮ ಬಾರಿಗೆ ಘೋಷಣೆಯನ್ನು ಮಾಡ್ತಾನೆ. ಇಲ್ಲಿ ಒಂದು ಕಥೆ ಇದೆ. ಜನವರಿಯನ್ನು ಆರಂಭವಾಯಿತು ಆ ಕಥೆ ಇಲ್ಲಿ. ಈ ದಿನ ರೋಮನ್ ಸಾಮ್ರಾಜ್ಯದ ದೇವರಾಗಿರ್ತಕ್ಕಂಥ ಜಾನಸ್ಗೆ ಈ ಹೊಸ ವರ್ಷವನ್ನು ಅರ್ಪಣೆಯನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಜಾನಸ್ ಎಂಬ ದೇವರು 2 ಮುಖಗಳನ್ನು ಒಳಗೊಂಡಿರ್ತಕ್ಕಂಥ ಎಂದು ನಂಬಿಕೆಯಿಂದ ಅವರು ಚಿತ್ರಿಸ್ತಾರೆ. ಒಂದು ಹಿಂಬುಖ, ಇನ್ನೊಂದು ಮುಮ್ಮುಖ, ಅಂದ್ರೆ ಹಿಂದೊಂದು ಮುಖ ಮುಂದೊಂದು ಮುಖ. ಈ 2 ಮುಖಗಳು ವೈವಿಧ್ಯಮಯವಾಗಿರ್ತಕ್ಕಂಥ ಸಂಕೇತಗಳನ್ನು ಸಾರ್ತವೆ.
ಒಂದು ಮುಖ ಅಂತ್ಯವನ್ನು ಸಾರಿದ್ರೆ ಇನ್ನೊಂದು ಮುಖ ಆರಂಭವನ್ನು ಸಾರ್ತದೆ. ಹಿಂದಿನ ಮುಖ ಅಂತ್ಯವನ್ನು, ಭೂತಕಾಲವನ್ನು, ಗತಿಸುವುದ ಕಾಲವನ್ನು ಸೂಚಿಸಿದರೆ ಮುಂದಿನ ಮುಖ ಆರಂಭ, ಭವಿಷ್ಯತ್ ಕಾಲವನ್ನು ಸೂಚಿಸುತ್ತದೆ. ಹಾಗಾಗಿ ರೋಮನ್ನರು ಹೊಸ ವರ್ಷ ಆಚರಣೆಯನ್ನು ಯಾವ ತರ ಆಚರಣೆ ಮಾಡ್ತಿದ್ರಂದ್ರೆ, ಹಳೆಯದಾಗಿರ್ತಕ್ಕಂಥ ಘಟನೆಗಳನ್ನು ಮರೆತು ಹೊಸ ಹುರುಪು, ಹೊಸ ಚೈತನ್ಯದೊಂದಿಗೆ ಹೊಸ ವರ್ಷವನ್ನು ಆಚರಣೆ ಮಾಡುವ ಸಂಕೇತ ರೂಪದಲ್ಲಿ ಇದನ್ನು ಜಾರಿಗೆ ತರ್ತಾರೆ. ಹಾಗಾಗಿ ಇದಾದ ನಂತರ ಮಧ್ಯಕಾಲೀನ ಯುರೋಪಿನಲ್ಲಿ ಕ್ರೈಸ್ತ ಧರ್ಮ ಅತ್ಯುನ್ನತ ಶಿಖರಕ್ಕೆ ಏರ್ತದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಸೂರ್ಯ ಮುಳುಗಾದ ಮಹಾಸಾಮ್ರಾಜ್ಯ ಅಂತ ಪ್ರಖ್ಯಾತಿ ಪಡ್ಕೊಂಡಿರ್ತಕ್ಕಂಥ ಇಂಗ್ಲೆಂಡ್ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ತನ್ನ ಛಾಪನ್ನು ಮೂಡಿಸ್ತದೆ, ಅಧಿಕಾರವನ್ನು ಸ್ಥಾಪನೆ ಮಾಡ್ತದೆ. ಕ್ರೈಸ್ತ ಧರ್ಮದ ರೋಮನ್ ಕ್ಯಾಥೋಲಿಕ್ ಮತ್ತು ರೋಮನ್ ಪ್ರೊಟೆಸ್ಟೆಂಟ್, ಮುಖ್ಯವಾಗಿ ರೋಮನ್ ಕ್ಯಾಥೋಲಿಕರ ಧರ್ಮಾಧಿಕಾರಿ ಪೋಪ್ ಗ್ರೆಗೋರಿ ಎಂಟ್ ಎಂಬ ಅಧಿಕಾರಿಯು 1582ರಲ್ಲಿ ಗ್ರೆಗೋರಿಯನ್ ಅಂತಕ್ಕಂಥ ಹೊಸ ಕ್ಯಾಲೆಂಡರ್ ಅನ್ನು ಜಾರಿಗೆ ತರ್ತಾನೆ. ಈ ಕ್ಯಾಲೆಂಡರ್ ರೋಮನ್ ಸಾಮ್ರಾಜ್ಯದ ದೊರೆ ಜೂಲಿಯಸ್ ಸೀಸರ್ ರೋಮನ್ ಕ್ಯಾಲೆಂಡರ್ನ ಕೆಲವು ದೋಷಗಳನ್ನು, ಗಣಿತಾತ್ಮಕ ದೋಷಗಳನ್ನು ಸರಿಪಡಿಸಿ ಹೊಸ ಕ್ಯಾಲೆಂಡರ್ ಜಾರಿಗೆ ತರ್ತಾನೆ. ಜಾರಿಗೆ ತಂದು ಅಧಿಕೃತವಾಗಿ ಜನವರಿ 1 ಹೊಸ ವರ್ಷ ಎಂದು ಮತ್ತೆ ಪುನಃ ಈ ಪೋಪ್ ಅಧಿಕಾರಿ ಹೊಸ ವರ್ಷ ಆಚರಣೆಯನ್ನು ಜಾರಿ ತರ್ತಾನೆ. ಅಂದಿನಿಂದ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಏಕಕಾಲದಲ್ಲಿ ಜನವರಿ 1 ಹೊಸ ವರ್ಷದ ಆಚರಣೆ ಮಾಡಬೇಕಂತಕ್ಕಂಥ ಸಂಭ್ರಮವನ್ನು ಆಚರಣೆ ಮಾಡ್ತವೆ. ತಮ್ಮೆಲ್ಲರಿಗೆ ಇದರ ಬಗ್ಗೆ ಗೊತ್ತು. ಅದೇ ರೀತಿಯಾಗಿ ಕೇವಲ ಜನವರಿ 1 ಕ್ರೈಸ್ತ ಧರ್ಮದ ಪ್ರಕಾರ ಹೊಸ ವರ್ಷದ ಆಚರಣೆಯನ್ನು ಜಗತ್ತಿನಾದ್ಯಂತ ಆಚರಣೆಗಳನ್ನು ಮಾಡಲಾಗ್ತದೆ. ಇದೇ ಹೊಸ ವರ್ಷದ ಆಚರಣೆ ಕೇವಲ ಕ್ರೈಸ್ತ ಧರ್ಮ ಅಷ್ಟೇ ಅಲ್ಲ, ಜಗತ್ತಿನ ಬಹುತೇಕ ಇತರೆ ಧರ್ಮಗಳಲ್ಲಿಯೂ ಸಹ ಹೊಸ ವರ್ಷದ ಆಚರಣೆಯನ್ನು ನಾವು ಇಲ್ಲಿ ಮಾಡುತ್ತೇವೆ. ಇಸ್ಲಾಂ ಧರ್ಮದಲ್ಲಿ ಗೊತ್ತಿರಲಿ, ಇಸ್ಲಾಂ ಧರ್ಮದಲ್ಲಿ ಹೊಸ ವರ್ಷದ ಆಚರಣೆ ಹಿಜ್ರಿ ಕ್ಯಾಲೆಂಡರ್ ಪ್ರಕಾರ ಮೊದಲ ತಿಂಗಳಾದ ಮೊಹರಂನ ಮೊದಲನೇ ದಿನದಂದು ಹೊಸ ವರ್ಷ ಆಚರಣೆ ಮಾಡಲಾಗ್ತದೆ. ಈ ದಿನ ಮುಖ್ಯವಾಗಿ ಕ್ರಿಸ್ತ ಶಕ 622ರಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೆಕ್ಕಾದಿಂದ ಮದೀನಾಕ್ಕೆ ಯಾತ್ರೆಯನ್ನು ಮಾಡ್ತಾರೆ. ಅದನ್ನು ಹಿಜ್ರಿ ಶಕೆ ಅಂತ ನಾವು ಸಂಬೋಧಿಸ್ತೀವಿ. ಅದು ಸಂಭ್ರಮ, ಹೊಸ ವರ್ಷದ ಆಚರಣೆ ಮಾಡಲಾಗ್ತದೆ. ಮತ್ತೆ ಮೊಹರಂನ ಕಡೆಯ ದಿನ, ಅದು 10ನೇ ದಿನದಂದು ದುಃಖದ ದಿನವನ್ನು ಆಚರಣೆ ಮಾಡಲಾಗ್ತದೆ. ಅದು ಯಾಕೆ, ಏನೇ, ಹೇಗೆ ಅಂತಕ್ಕಂಥ ಮುಂದಿನ ದಿನಗಳಲ್ಲಿ ನಾನು ಮತ್ತೆ ನಿಮಗೆ ಅದನ್ನು ತಿಳಿಸ್ತೀನಿ. ಮತ್ತೆ ಇನ್ನೊಂದು ಧರ್ಮವಾಗಿರ್ತಕ್ಕಂಥ ಪಾರ್ಸಿ ಸಮುದಾಯದ ಪ್ರವಾದಿ ಜುರಾಸ್ಟರ್ ಅಂತಕ್ಕಂಥವ್ರು ಪಾರ್ಸಿ ಹೊಸ ವರ್ಷದ ರಜಾ ದಿನವನ್ನು ಅವರು ಜಾರಿಗೆ ತರ್ತಾರೆ. ಜುರಾಸ್ಟ್ರಿಯನ್ ಕ್ಯಾಲೆಂಡರ್ನ ಪ್ರಕಾರ, ಇವರ ಕ್ಯಾಲೆಂಡರ್ ಯಾವುದು? ಜುರಾಸ್ಟ್ರಿಯನ್ ಕ್ಯಾಲೆಂಡರ್ನ ಪ್ರಕಾರ ಮೊದಲ ತಿಂಗಳ ನವರೋಜ್ ಎಂತಕ್ಕಂಥ ಹಬ್ಬವನ್ನು ಆಚರಿಸ್ತಾರೆ. ನವ್ ಎಂದರೆ ಹೊಸ, ರೋಜ್ ಅಂದ್ರೆ ದಿನ, ಅಂದ್ರೆ ಹೊಸ ವರ್ಷದ ಆಚರಣೆ ಅಂತಕ್ಕಂಥ ಭಾವನಾತ್ಮಕವಾಗಿ ಅವರು ಆಚರಣೆಯನ್ನು ಮಾಡ್ತಾರೆ. ಈ ಪಾರ್ಸಿ ಜುರಾಸ್ಟ್ರಿಯನ್ ಕ್ಯಾಲೆಂಡರ್ ಅನ್ನು ಸ್ಥಾಪಿಸಿದವನು ರಾಜ ಜಮ್ಮೇಡ್. ಅದಕ್ಕಾಗಿ ಇವರ ಹೊಸ ವರ್ಷದ ದಿನವನ್ನು ಜಮ್ಮೇಡ್ ನವರೋಜ್ ಎಂದು ಸಹ ಕರೆಯಲಾಗ್ತದೆ. ಅದೇ ರೀತಿ ಇನ್ನೊಂದು ಧರ್ಮ, ಭಾರತೀಯ ಧರ್ಮ ಆಗಿರತಕ್ಕಂಥ ಬೌದ್ಧ ಧರ್ಮದಲ್ಲಿಯೂ ಸಹ ಹೊಸ ವರ್ಷದ ಆಚರಣೆ ಮುಖ್ಯವಾಗಿ ತಮ್ಮೆಲ್ಲರಿಗೆ ಗೊತ್ತಿರೋ ಬುದ್ಧ ಪೂರ್ಣಿಮಾ ದಿನದಂದು, ಗೌತಮ್ ಬುದ್ಧ ಜನ್ಮ ದಿನದಂದು ಹೊಸ ವರ್ಷದ ಆಚರಣೆಯನ್ನು ಮಾಡಲಾಗ್ತದೆ. ಈ ಹೊಸ ವರ್ಷದ ಆಚರಣೆ ಮುಖ್ಯವಾಗಿ ಗೌತಮ್ ಬುದ್ಧನ ಜನನ, ಜ್ಞಾನೋದಯ ಮತ್ತು ನಿರ್ವಾಣ ಅನ್ನು ಸ್ಮರಿಸಲಾಗ್ತದೆ. ಇನ್ನೊಂದು ಧರ್ಮವಾಗಿರ್ತಕ್ಕಂಥ ಜೈನ ಧರ್ಮದ ಪ್ರಕಾರ
ಹೊಸ ವರ್ಷ ಜೈನರು ದೀಪಾವಳಿಯ ನಂತರ ಮೊದಲ ದಿನದಂದು ಆಚರಿಸ್ತಾರೆ. ಅಂದರೆ ಕಾರ್ತಿಕ ಮಾಸದ ಮೊದಲ ದಿನ ಹೊಸ ವರ್ಷವನ್ನು ಆಚರಣೆ ಮಾಡ್ತಾರೆ. ಇದನ್ನು ನಾವು ವಿಕ್ರಮ ಸಂವತ್ ವರ್ಷ ಎಂದು ಸಹ ಕರೆಯುತ್ತೇವೆ. ಮುಖ್ಯವಾಗಿ ಭಗವಾನ್ ಮಹಾವೀರನ ಶಿಷ್ಯ ಗೌತಮ ಸ್ವಾಮಿಯ ಜ್ಞಾನೋದಯ ಪಡೆದ ದಿನವನ್ನು ಇವರು ಮುಖ್ಯವಾಗಿ ಹೊಸ ವರ್ಷ ಆಚರಣೆಯನ್ನು ಮಾಡ್ತಾರೆ. ಸಿಖ್ ಧರ್ಮದವರು ಹೊಸ ವರ್ಷವನ್ನು ವೈಶಾಖಿ ಹಬ್ಬ ಎಂದು ಆಚರಿಸ್ತಾರೆ. ಇದು ಏಪ್ರಿಲ್ 13 ಮತ್ತು 14ರಂದು ಹೊಸ ವರ್ಷ ದಿನ ಎಂದು ಆಚರಿಸ್ತಾರೆ. ಅಲ್ಲದೆ ಮಕರ ಸಂಕ್ರಾಂತಿಯು ಸಹ ಇವರು ಹೊಸ ವರ್ಷ ಅಂತಕ್ಕಂಥ ಭಾವನಾತ್ಮಕವಾಗಿ ಅವರು ಆಚರಣೆ ಮಾಡ್ತಾರೆ. ಸಿಹಿಗಳನ್ನು ಹಂಚುವ ಮುಖಾಂತರ, ಪತಂಗಗಳನ್ನು ಆರಿಸುವ ಮುಖಾಂತರ, ವಿಶೇಷವಾಗಿ ಯಾಲಕ್ಕಿ ಲಡ್ಡುಗಳನ್ನು ಮಾಡಿ ಅವರು ಸಾರ್ವಜನಿಕವಾಗಿ ಹಂಚುವ ಮುಖಾಂತರ ಆಚರಣೆಯನ್ನು ಮಾಡ್ತಾರೆ. ಇನ್ನು ನಮ್ಮ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ ವಿಕ್ರಮ ಪಂಚಾಂಗ ಅಥವಾ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಹಬ್ಬದಂದು ಚೈತ್ರ ಮಾಸದ ಮೊದಲ ದಿನದಂದು ಹೊಸ ವರ್ಷವನ್ನು ಆಚರಣೆ ಮಾಡುತ್ತೀವಿ. ತಮ್ಮೆಲ್ಲರಿಗೂ ತಿಳಿದಿದೆ, ಸಿಹಿ ಕಹಿ, ಬೇವು ಮತ್ತು ಬೆಲ್ಲ ಬದುಕಿನ ಎರಡು ಮುಖಗಳಿವೆ. ಒಂದು ಸಿಹಿ, ಒಂದು ಕಹಿ. ಬದುಕು ಯಥಾ ಪ್ರಕಾರ ಸಾಗಬೇಕಾದ್ರೆ ಬದುಕಿನಲ್ಲಿ ಕಷ್ಟಗಳು ಮತ್ತು ಸುಖಗಳು ಎರಡೂ ಬರ್ತವೆ. ಎರಡು ಒಟ್ಟಿನಾಗಿ ತೆಗೆದುಕೊಂಡು ಹೋಗಬೇಕಂತಕ್ಕಂಥ ನಮ್ಮ ಹಿರಿಯರು ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತ ಆಚರಣೆ ಮಾಡ್ತೇವೆ. ಅದು ಏನೇ ಆಗಿರ್ಲಿ, ಯಾವುದೇ ಧರ್ಮದ ಪ್ರಕಾರ ಹೊಸ ವರ್ಷ ಯಾವುದೇ ದಿನ ಆದರೂ ಎಲ್ಲಾ ಧರ್ಮದ ಹೊಸ ವರ್ಷದ ತಿರುಳು ಒಂದೇ ಆಗಿರುತ್ತದೆ. ಅದು ಮನುಷ್ಯನ ಬದುಕಿನಲ್ಲಿ ಕಹಿಯಾಗಿರ್ತಕ್ಕಂಥ ಘಟನೆಗಳನ್ನು ಮರೆತು ಸಿಹಿಯಾದ ಘಟನೆಗಳನ್ನು ನೆನಪಿಸುತ್ತಾ ಬದುಕನ್ನು ಮುಂದೆ ಸಾಗಿಸ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು ಕೋರಲು ಇಷ್ಟಪಡುತ್ತೇನೆ. ಈ ವರ್ಷ 2026ರಂದು ಹೊಸ ವರ್ಷ ಮೊಟ್ಟ ಮೊದಲು ಆಚರಣೆ ಮಾಡಿರ್ತಕ್ಕಂಥ ದೇಶ ಅದು ಯಾವುದಂದ್ರೆ ಕಿರುಬತಿ. ಐಸ್ಲ್ಯಾಂಡಿನ ಪುಟ್ಟ ದೇಶ ಕಿರುಬತಿ ಅಂತಕ್ಕಂಥದ್ದು. ಮುಖ್ಯವಾಗಿ ಡಿಸೆಂಬರ್ 30 3:30ಕ್ಕೆ ಹೊಸ ವರ್ಷವನ್ನು ಆಚರಣೆ ಮಾಡ್ತು. ಭಾರತೀಯ ಕಾಲಮಾನ ಪ್ರಕಾರ ಭಾರತ 15ನೇ ರಾಷ್ಟ್ರ ಹೊಸ ವರ್ಷದ ಆಚರಣೆ. ನಮಗಿಂತ ಅರ್ಧ ತಾಸು ಮೊದಲು ಬಾಂಗ್ಲಾದೇಶ ಹೊಸ ವರ್ಷವನ್ನು ಆಚರಣೆ ಮಾಡ್ತದೆ. ಯಥಾ ಪ್ರಕಾರವಾಗಿ ಅಮೆರಿಕದ ಕೆಲವು ದೇಶಗಳು ಕೊನೆಯದಾಗಿ ಹೊಸ ವರ್ಷವನ್ನು ಆಚರಣೆ ಮಾಡುತ್ತವೆ. ಅದಕ್ಕಾಗಿ ಈ ವರ್ಷ ಮೊಟ್ಟ ಮೊದಲು ಹೊಸ ವರ್ಷವನ್ನು ಸ್ವಾಗತ ಮಾಡಿರ್ತಕ್ಕಂಥ ರಾಷ್ಟ್ರ ಯಾವುದಿದ್ರೆ ಅತ್ಯಂತ ಪುಟ್ಟ ದೇಶ ಯಾವುದಂದ್ರೆ ಅದು ಕಿರುಬತಿ ಅಂತಕ್ಕಂಥದ್ದು. ನಿಮಗೆ ನೆನಪಿರಲಿ. ಹೊಸ ವರ್ಷದ ಆಚರಣೆ ನಿಮ್ಮೆಲ್ಲರೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಕೋರ್ತಾ, ಹೊಸ ವರ್ಷ ನಿಮಗೆ ಹೊಸ ಹುರುಪನ್ನು, ಹೊಸ ಆನಂದವನ್ನು ತಂದುಕೊಡ್ಲಿ. ಹೊಸ ವರ್ಷ ನಿಮಗೆ ಸಂತೋಷ, ಸಮೃದ್ಧಿ, ನೆಮ್ಮದಿಯನ್ನು ಹೊತ್ತು ತರಲಿ. ನಿಮ್ಮ ಜೀವನ ಸದಾಕಾಲ ಖುಷಿಯಿಂದ ತುಂಬಿರಲಿ ಎಂಬ ಹಾರೈಕೆ ನನ್ನದು. ಕಳೆದ ವರ್ಷ ನೋವನ್ನು ಮರೆಯೋಣ. ಹೊಸ ವರ್ಷದ ಹೊಸ ಕನಸಿನೊಂದಿಗೆ ಮುಂದಕ್ಕೆ ಹೆಜ್ಜೆ ಇಡೋಣ. ಪ್ರೀತಿ ಹಂಚುತ್ತಾ ಖುಷಿಯ ಜೀವನ ನಡೆಸೋಣ. ಹೊಸ ವರ್ಷವು ನಿಮಗೆ ಹೊಸ ಗುರಿ, ಹೊಸ ಸಾಧನೆ, ಹೊಸ ಯಶಸ್ವಿಗೆ ದಾರಿಯಾಗಲಿ. ನೀವು ಸಾಗುವ ದಾರಿ ಹೂವಿನ ಹಾಸಿಗೆಯಂತಿರಲಿ ಎಂಬ ಹಾರೈಕೆ ನನ್ನದು. ಮುಂದಿನ ವರ್ಷದಲ್ಲಿ ದೇವರು ನಿಮಗೆ ಆರೋಗ್ಯ, ಸಂಪತ್ತು ಮತ್ತು ಸಂತೋಷವನ್ನು ಕರುಣಿಸಲಿ ಎಂಬ ಹಾರೈಕೆ. 2026 ಹಲವು ಅವಕಾಶಗಳು ಮತ್ತು ಅಭಿವೃದ್ಧಿಯಿಂದ ತುಂಬಿರಲಿ. ನಿಮ್ಮ ಸಕಲ ಕನಸುಗಳು ಕೈಗೂಡಲಿ. ತಮಗೆ ಹಲವು ಅವಕಾಶಗಳ ಬಾಗಿಲುಗಳನ್ನು ತೆರೆಯಲಿ. ನಿಮ್ಮ ಬದುಕು ಜ್ಯೋತಿಯಂತೆ ಬೆಳಗಲಿ. ಈ ವರ್ಷ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಸಂತೋಷ, ಯಶಸ್ಸು ಮತ್ತು ಆಶೀರ್ವಾದಗಳನ್ನು ನಿಮಗೆ ತರಲಿ. 2026 ಪ್ರತಿದಿನ ನಿಮ್ಮ ಪೂರ್ಣವಾಗಿ ಆನಂದಿಸಿ. 2026 ಮತ್ತೆ ನಿಮ್ಮ ಬದುಕಿನಲ್ಲಿ ಪ್ರಕಾಶಮಾನವಾದ
ಸಂತೋಷವಾದ ವರ್ಷವಾಗಿರಲಿ. ಈ ವರ್ಷ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಅಂತ್ಯವಿಲ್ಲದ ದೇವರು ಆಶೀರ್ವಾದವನ್ನು ಕೊಡಲಿ ಅಂತ ಹೇಳುತ್ತಾ, ನಿಮ್ಮ ಪ್ರೀತಿಯ ಡಾಕ್ಟರ್ ಅಲ್ಲಬಕ್ಷ್ ಪಟೇಲ್ ಮಗದೊಮ್ಮೆ ನಿಮಗೆ ಹೊಸ ವರ್ಷದ ಹಾರ್ದಿಕವಾಗಿರ್ತಕ್ಕಂಥ ಒಂದು ಶುಭವನ್ನು ಕೋರುತ್ತೇನೆ. ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಾಧ್ಯವಾದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆತ್ಮೀಯ ಇದೇ ವೀಕ್ಷಕರೇ, ಇಂಥದೇ ಕೆಲವು ಮಾಹಿತಿಗಳನ್ನು ಮತ್ತೊಮ್ಮೆ ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಅಲ್ಲಿ ತನಕ ಧನ್ಯವಾದಗಳು. ನಮಸ್ಕಾರ.